ಮಹಿಳೆ ಚಪ್ಪಲಿಯಿಂದ ಹೊಡೆದಂತ ಪ್ರಕರಣ, ಆಟೋ ಚಾಲಕನ ಕಾಲಿಗೆ ಬಿದ್ದು ಕ್ಷಮೆ ಕೇಳಿದ್ದಾರೆ ದಂಪತಿ. ಎಲ್ಲ ಕನ್ನಡಿಗರು ನಮ್ಮನ್ನ ಕ್ಷಮಿಸಿ ಅಂತ ಈ ಬಿಹಾರ ಮೂಲದ ದಂಪತಿ ಕೇಳ್ಕೊಂಡಿರೋದು. ಬೆಂಗಳೂರನ್ನ ಪ್ರೀತಿಸ್ತೀವಿ, ಇಲ್ಲಿಯ ವಾತಾವರಣ ಪ್ರೀತಿಸ್ತೀವಿ, ಗೌರವದಿಂದ ನೋಡ್ತೀವಿ. ಏನು ಇಲ್ಲಿಯವರೆಗೂ ಚೆನ್ನಾಗಿ ನೋಡ್ಕೊಂಡ್ರ? ಏನೋ ಘಟನೆ ಆಯಿತು, ಬೇಕು ಬೇಕು ಅಂತ ಮಾಡಿಲ್ಲ ಅಂತ ಹೇಳ್ತೀರಿ. ಬೇಕು ಬೇಕು ಅಂತಾನೆ ಮಾಡಿರೋದು. ಇಲ್ಲೇ ಚಪ್ಪಲಿ ತೊಗೊಂಡು ಹೊಡೆಯುವಂಥ ಮನಸ್ಥಿತಿ ನಿಮ್ಗೆ ಹೆಂಗೆ ಬರ್ತಾ ಇತ್ತು? ಮಾಡೋದೆಲ್ಲ ಮಾಡಿಬಿಟ್ಟು ಈಗ ನಮ್ಮ ಪ್ರೀತಿ ಇದೆ, ಗೌರವ ಇದೆ, ಇವೆಲ್ಲ ಡ್ರಾಮಾಗಳು. ಯಾರೋ ಹೇಳಿದ್ದಾರೆ ಕೇಳಿ, ಇಲ್ಲ ದೊಡ್ಡದಾಗತ್ತೆ ಇದು ಅಂತ ಹೇಳಿ, ಅದಕ್ಕೆ ಬಂದುಬಿಟ್ಟು ಕೇಳ್ಕೊಂಡಿದ್ದಾರೆ. ಇಲ್ಲ ಏನಾಗುತ್ತೆ, ಕೆಲಸಕ್ಕೆ ಏನಾದರೂ ಎಫೆಕ್ಟ್ ಆಗುತ್ತೆ, ಅಲ್ಲಿಂದ ವರ್ಗಾವಣೆ ಮಾಡಿಬಿಡೋದು ಅಥವಾ ಕೆಲಸನ ತೆಗೆದುಹಾಕೋದು, ಇಂಥವೆಲ್ಲ ಆದಾಗ ಕಂಪ್ನಿಗಳಲ್ಲಿ ಅವ್ರಿಗೆ ಸಮಸ್ಯೆ ಅಲ್ವಾ? ಪಾಪ ಎಲ್ಲ ಚೆನ್ನಾಗಿದೆ. ಇಲ್ಲಿ ಬಿಹಾರದಲ್ಲಿ ಹೋಗಿದ್ದಿದ್ರೆ ಗೊತ್ತಾಗಿರೋದು. ಈ ಪರಿಸ್ಥಿತಿ ಬಿಹಾರದಲ್ಲಿ ಮಾಡಬೇಕಾಗಿತ್ತು ಇವರೇ. ಉಳಿಸಿದ್ರೆ ಅವರು ಇಲ್ಲಿನ ಉಳಿತಾ ಇದ್ರ ಬಿಹಾರದಲ್ಲೇ ಮಾಡಬೇಕಾಗಿತ್ತು. ಅಲ್ಲಿಯವರೇ ಅಲ್ವ ಇವರು. ಕರ್ನಾಟಕ ಆಗಿರೋದ್ರಿಂದ ಏನು ಅಂತಂದರೆ ಈಗ ನೆಕ್ಸ್ಟ್ ಕೆಲಸ ಹೋಗ್ಬಿಟ್ರೆ ಸಮಸ್ಯೆ ಆಗುತ್ತೆ, ಮತ್ತೆ ವಾಪಸ್ ಹೋಗ್ಬೇಕಲ್ವಾ, ಇವೆಲ್ಲ ಸಮಸ್ಯೆ ಆಗುತ್ತೆ ಅಂತ ಹೇಳ್ಬಿಟ್ಟು ಕೇಳೋಣ ಅಂಥೇಳಿ. ಇದು ಅವತ್ತೇ ಇರಬೇಕಾಗಿತ್ತು. ಆ ದುರಹಂಕಾರದಿಂದ ಅಲ್ಲಿ ಮೊಬೈಲ್ ಶೂಟಿಂಗ್ ಮಾಡ್ತಿದ್ದಲ್ಲ, ಅವತ್ತು ಹೇಳಬೇಕಾಗಿತ್ತು ತನ್ನ ಹೆಂಡ್ತಿಗೆ ಬುದ್ಧಿನ. ಮೊಬೈಲಲ್ಲಿ ವೀಡಿಯೋ ಮಾಡಿಕೊಂಡು ಬೈಕಲ್ಲಿ ಕೂತ್ಕೊಂಡಿದ್ದ, ಹೆಂಡ್ತಿಯಲ್ಲಿ ಚಪ್ಪಲಿ ಹೊಡಿತಾ ಇದ್ರು, ಒಂದು ಮಾತು ಆಡದೇ ಇರುವಂಥ ವ್ಯಕ್ತಿ ಇವತ್ತು ಕಾಲಿಗೆ ಬಿದ್ದು ಕೇಳ್ತಾ ಇದ್ದಾನಲ್ಲಿ. We were passing by and an incident happened. It was not an intentional thing which we did. So I apologize, and I'm pregnant. I also got a germ. So that is what I was thinking, that if I got a miscarriage, so what will happen? So there's no hatred for the Kannadigas people or the Kannada language or anything. We love Bangalore, we love the culture, we love the people. I apologize. Since 3 years. And we apologize. 3 साल से रह रहे हैं, हम लोग को बहुत पसंद आता है. हम लोग अपने होम टाउन जाना नहीं पसंद करते. So there is nothing wrong. हम लोग को नहीं So अच्छा if लगता. whatever has happened, हम लोग we apologize. We respect every drivers. Yeah. We respect every We auto respect Yeah. every So we auto respect driver, cab every auto driver drivers. or BMTC Say driver. it like brother. Don't feel like that. हमारे यहाँ पहली छुट्टी. No. You come. She is like your brother and your sister. Don't feel like that. ಮಹಿಳೆ ಕ್ಷಮೆ ಕೇಳಿದ್ರು ಕೂಡ ಕೇಸ್ ವಾಪಸ್ ಇಲ್ಲ. ಹಲ್ಲೆಗೆ ಒಳಗಾದ ಆಟೋ ಡ್ರೈವರ್ ಲೋಕೇಶ್ ಹೇಳಿಕೆ. ಅವ್ರು ಹೇಳ್ತಾರೆ, ಅವ್ರ ಸಂಬಂಧಿಕರು ಯಾರೋ ಬಂದಿದ್ರು, ಕ್ಷಮೆ ಕೇಳಿಸ್ತಾ ಇದ್ದೀನಿ ನಿಮ್ಮ ಹತ್ರ, ಬಟ್ ನೀವು ಕೇಸ್ ವಾಪಸ್ ತಗೊಳ್ಬೇಡಿ ಅಂತೇಳಿ. ಅದಕ್ಕೆ ನಾನು ತಗೊಳ್ಳಲ್ಲ ಅಂತಲೂ ಹೇಳಿದ್ದಾರೆ. ಮನೆಯವರಿಗೆ ನನ್ನ ಮುಖ ತೋರಿಸೋಕ್ಕೂ ಆಗ್ತಾ ಇಲ್ಲ. ಈ ಘಟನೆ ಆದಮೇಲೆ 2-3 ದಿನ ನನ್ನ ಮುಖನೂ ತೋರಿಸ್ಕೊಂಡು ಓಡಾಡಿಲ್ಲ ಮನೆಯಲ್ಲಿ ಅಂತೇಳಿ. ಕಾನೂನು ಹೋರಾಟವನ್ನು ಮುಂದುವರಿಸ್ತೀವಿ ಅಂತ ಹೇಳಿದ್ದಾರೆ. ಪಬ್ಲಿಕ್ ಟಿವಿಗೆ ಆಟೋ ಚಾಲಕ ಲೋಕೇಶ್ ಅವರು ಮಾತನಾಡ್ತಾ ಈ ವಿಚಾರವನ್ನು ಪ್ರಸ್ತಾಪಿಸಿದ್ದಾರೆ. ಏನು ಹೇಳಿದ್ದಾರೆ ನೋಡಿ. ಬೆಂಗಳೂರಿನ ಆಟೋ ಚಾಲಕನಿಗೆ ಚಪ್ಪಲಿಯಿಂದ ಹೊಡೆದಂತಹ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಬೆಳವಣಿಗೆಗಳು ಕೂಡ ಆಗ್ತಾ ಇದೆ. ಇವತ್ತು 12 ಗಂಟೆಗೆ ಈ ಒಂದು ಘಟನೆಯನ್ನು ಖಂಡಿಸಿ ವಿವಿಧ ಕನ್ನಡ ಪರ ಸಂಘಟನೆಗಳು, ಆಟೋ ಸಂಘಟನೆಗಳು ಕೂಡ ನಗರದ ಫ್ರೀಡಂ ಪಾರ್ಕ್ನಲ್ಲಿ ಪ್ರತಿಭಟನೆಯನ್ನು ಕೂಡ ಮಾಡಲಿದ್ದಾವೆ. ಅದರ ಜೊತೆಗೆ ಖುದ್ದು ಆಟೋ ಚಾಲಕನ ಕಾಲಿಗೆ ಬಿದ್ದು ಆ ದಂಪತಿ ಕ್ಷಮೆಯನ್ನು ಕೇಳಿದ್ದಾರೆ. ನೇರವಾಗಿ ಹಲ್ಲೆಗೆ ಒಳಗಾಗಿರುವಂತಹ ಲೋಕೇಶ್ ಅವರಿದ್ದಾರೆ, ಮಾತನಾಡಿಸ್ತೀನಿ. ಸರ್, ನಿನ್ನೆ ಎಷ್ಟು ಗಂಟೆಗೆ ತಮ್ಮ ಹತ್ರ ಬಂದಿದ್ರು, ಕಾಲಿಗೆ ಬಿದ್ದು ಕ್ಷಮೆಯನ್ನು ಕೇಳಿದ್ರು, ಈಗ ಕೇಸನ್ನು ವಾಪಸ್ ಪಡಿತೀರಾ ಹೇಗೆ? ಇಲ್ಲ ಸರ್, ಕೇಸ್ ಏನು ವಾಪಸ್ ತಗೊಳ್ಳಲ್ಲ. ಕೇಸ್ ಆಗೇ ಇರುತ್ತೆ. ಅವ್ರ ಸಂಬಂಧಿಕರು ಯಾರೋ ಬಂದು ಕರ್ಕೊಂಡು ಹೋದ್ರು. ನಿಮ್ಗೆ ಆಗಿರೋ ಅನ್ಯಾಯಕ್ಕೆ ನಾವು ಅವ್ರ ಹತ್ರ ಕ್ಷಮಾಪಣೆ ಕೇಳಿಸ್ತೀನಿ ಅಂತ ಕೇಳಿಸಿದ್ರು. ಈಗ ಕೇಸ್ ಏನು ವಾಪಸ್ ತಗೊಳ್ಳಲ್ಲ ಸರ್, ಹಂಗೆ ಇರುತ್ತೆ. ಏನು ಹೇಳಿದ್ರು ಸರ್? ನಿನ್ನೆ ಬಂದರು, ನಿಮ್ಮ ಹತ್ರ ಬಂದು ಮಾತನಾಡಿದ್ರು, ಏನು ಹೇಳಿದ್ರು? ಆಗಿರೋ ತಪ್ಪನ್ನು ಒಪ್ಕೊಂಡ್ರ? ಪಶ್ಚಾತ್ತಾಪ ಇತ್ತು ಅವ್ರ ಮುಖದಲ್ಲಿ? ಪಶ್ಚಾತ್ತಾಪ ಇತ್ತು ಸರ್. ತಪ್ಪು ಒಪ್ಕೊಂಡ್ರು ಅವ್ರೆ. ಕಾಲಿಗೆ ಬಿ ಕ್ಷಮಾಪಣೆಯನ್ನು ಕೇಳಿದ್ರು. ಮತ್ತೆ ಆಯಿತು, ತಪ್ಪಾಯಿತು ಅಂತಲೂ ಹೇಳಿದ್ರು ಸರ್. ನಾನು ಒಬ್ಬಂಗೆ ಆಗಿದ್ರೆ ನಮ್ಮ ಅವಮಾನ ತಡ್ಕೊಬಿಡ್ಬೋದಾಯ್ತು. ಎಲ್ಲಾದರೂ ಯಾರೋ ಗುಂಪಲ್ಲಿ ಏನೋ ಯಾರಿಗೂ ಕಾಣ್ದಂಗೆ ಆಗಿದ್ರೆ ತಡ್ಕೊಬಿಡ್ಬೋದಾಯ್ತು. ಪಬ್ಲಿಕಲ್ಲಿ ಆಗಿದ್ರಿಂದ ಅದನ್ನು ಇದು ಮಾಡ್ತಾರೆ ಸರ್. ಈಗ ನಿಮಗೆ ಕೇಸನ್ನು ವಾಪಸ್ ಪಡೀರಿ ಅಂತ ಹೇಳಿ ಏನಾದರೂ ರಿಕ್ವೆಸ್ಟ್ ಮಾಡ್ಕೊಂಡ್ರ ಅವರು? ಇಲ್ಲ ಸರ್, ಅವರು ಕ್ಷಮಾಪಣೆ ಕೇಳಕ್ಕೆ ಕರೆಸ್ದಾಗ್ಲೂ ಹಂಗೆ ಹೇಳಿದ್ರು. ನೀವು FIR ಹಾಕ್ಸಿದ್ರೆ ಹಾಗೇ ಇರಲಿ, ಪರವಾಗಿಲ್ಲ, ನಿಮ್ಗೆ ಆಗಿರೋ ಅವಮಾನಕ್ಕೆ ನಾವು ಕ್ಷಮಾಪಣೆ ಕೇಳಿಸ್ತೀವಿ, ಬನ್ನಿ ಅಂತ ಕರೆಸಿದ್ರು. ಈಗ ಸರ್ 12 ಗಂಟೆಗೂ ಕೂಡ ಪ್ರತಿಭಟನೆಯನ್ನು ನಡೆಸಲಾಗ್ತಾ ಇದೆ. ಈಗ ತಾವು ಕೂಡ ಅಲ್ಲಿಗೆ ಹೋಗ್ತಾ ಇದ್ದೀರಿ? ಹೌದು ಸರ್, ಹೋಗ್ತಾ ಇದ್ದೀವಿ. ನಮ್ಮ ಆಟೋ ಸೈನಿಕರೆಲ್ಲ ಬರ್ತಾ ಇದ್ದಾರೆ, ಸಂಘಟನೆಗಳೆಲ್ಲ ಬರ್ತಾ ಇದ್ದಾವೆ. ಇವತ್ತು ಅದ್ರ ಬಗ್ಗೆನೇ ಪ್ರತಿಭಟನೆ ಮಾಡ್ತಾ ಇದ್ದೀವಿ. ಆ್ಯಕ್ಚುಲಿ ಅವತ್ತು ಏನು ಇನ್ಸಿಡೆಂಟ್ ಆಯ್ತಲ್ಲ, ಇನ್ಸಿಡೆಂಟ್ ಆಗಿದ್ದು ಕೂಡಲೇ
ಮೊದಲಿಗೆ ಜಗಳ ಆರಂಭ ಆಗಿದ್ದು ಅವ್ರ ಕಡೆಯಿಂದನಾ ಅಥವಾ ನೀವೇನಾದರೂ ಬೈದ್ರು ಅನ್ನುವಂಥ ಕಾರಣಕ್ಕಾಗಿನ? ಇಲ್ಲ ಸರ್, ಜಸ್ಟ್ ಅವರು ಕಿರಿಚ್ಕೊಂಡ್ರು ಅನ್ನೋ ಕಾರಣದಿಂದ ಬೈಕ್ ನಿಲ್ಲಿಸ್ತೆ ನಾನು. ಇಲ್ಲ ಹೊಲ್ಟಾಗಿದ್ರೆ ಏನೂ ಆಗ್ತಿರ್ಲಿಲ್ಲ ಅನ್ಸುತ್ತೆ. ಏನೋ ಲೇಡೀಸು ಕೂಗುದ್ರಲ್ಲ, ಕಿರಿಚ್ಕೊಂಡ್ರಲ್ಲ ಅನ್ನೋ ಒಂದು ಗಾಬರಿಲಿ ಗಾಡಿ ನಿಲ್ಲಿಸ್ತೆ. ಬೈತಾ ಇದ್ರಲ್ಲ ಅಂತ ವಿಡಿಯೋ ಮಾಡ್ತಿದ್ದೆ, ಅಷ್ಟೊತ್ತಿಗೆ ಚಪ್ಪಲಿ ಹೊಡೆದ್ರು. ಅಷ್ಟೇ ಆಗಿದ್ದೀನಿ, ಏನಿಲ್ಲ. ಅಕ್ಕಪಕ್ಕ ಎಲ್ಲ ಕ್ಯಾಮ್ರಾಗಳಿದ್ದೋ, ನಾನು ಅದನ್ನೂ ಹೇಳಿದೆ ಅಲ್ಲಿ, ಚೆಕ್ ಮಾಡಿ, ಏನೂ ತೊಂದರೆ ಇಲ್ಲ, ನಂದೇನು ತಪ್ಪಿಲ್ಲ, ನಾನೇನು ಗಾಡಿ ಟಚ್ ಮಾಡಿಲ್ಲ, ಏನಿಲ್ಲ ಅಂತ ಎಷ್ಟೋ ಹೇಳಿದೆ. ಅವರು ಅರ್ಥ ಮಾಡ್ಕೊಳ್ಳಿಲ್ಲ. ಯಾವ ಕೋಪಕ್ಕೋಸ್ಕರ ಆ ಥರ ಮಾಡಿದ್ರು ಅಂತ ಗೊತ್ತಿಲ್ಲ. ಇವತ್ತು ಪಶ್ಚಾತ್ತಾಪ ಪಡ್ತಾ ಇದ್ದಾರೆ ಅವರು. ಸರ್, ಸಾರ್ವಜನಿಕ